अवधूत चिंतन श्री गुरुदेव दत्त। निशंक हो निर्भय हो मनारे, प्रचंड स्वामी बळपाटी शिरे, नित्या हे रे मना तर्क्य अवधूत हे स्मरण ग्रामी, अशक्य ही शक्य करतील स्वामी, जिते स्वामी चरण तिथे न्यून पाये, स्वये भक्त प्रारब्ध घडवीय माये, आज्ञे विना काळ नाने ताळा, परलोकिना भीती तयाला, अशक्य ही शक्य करतील स्वामी, जिथे स्वामी चरण तिथे न्यून पाये, स्वये भक्त प्रारब्ध घडवीय माये, आज्ञे विना काळ नाने ताळा, परलोकिना भीती तयाला, अशक्य ही शक्य करतील स्वामी, उगाचे भीतूसे भये पडू दे, जवळ उभी स्वामी शक्ती कळू दे, जगी जन्म मृत्यू असे खेळतांच्या, नको घाबरतो असे बाळतांच्या, अशक्य ही शक्य करतील स्वामी, खरा होई जागा श्रद्धा सहित, कसा होशितो त्याविण तू स्वामी भक्त, आठवती कितीदा दिला बोल त्यानीची हात, नको डगमगाऊ स्वामी देतील साथ, अशक्य ही शक्य करतील स्वामी, विभूती नमन नाम ध्यानादी तीर्थ, स्वामीची पंच प्राणामृतात, हे तीर्थ गेही आठ वीरे प्रजिती, न सोडी कदा स्वामीजी की देही हाती, अशक्य ही शक्य करतील स्वामी। ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು। ಸ್ವಾಮಿ ಸಮರ್ಥರು ಎಲ್ಲರಿಗೂ ಆಯುರ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಕೊಟ್ಟು ಕಾಪಾಡಲಿ ಅಂತ ಈ ಒಂದು ಹೊಸ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ। ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ। ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ, ದಿಗಂಬರಾಯ ವಿದ್ಮಹೇ ಅತ್ರಿಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾತ್। ಸ್ವಾಮಿ ಸಮರ್ಥರ ಭಕ್ತಾದಿಗಳು ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ಮತ್ತು ನನ್ನ ಹಿರಿಯರಾಗಿರ್ತಕ್ಕಂಥ ದತ್ತಾತ್ರೇಯ ಮಹಾರಾಜರ ಭಕ್ತರು ಆಗಿರ್ತಕ್ಕಂಥ ಕಲ್ಲಂಬಡ್ಜಿಯವರ ಆಶೀರ್ವಾದದಿಂದ ಇವತ್ತು ಈ ಒಂದು ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ। 10 ನಿಮಿಷ ಈ ಒಂದು ವಿಡಿಯೋನ ಗಮನ ಇಟ್ಟು ಕೇಳಿ, ನಿಮಗೆ ಇಷ್ಟ ಇದ್ದರೆ ಮುಂದೆ ಕೇಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡಿಬಿಡಿ ಅಂತ ಹೇಳ್ತಾ, ಇವತ್ತಿನ ಮೋಟಿವೇಶನ್ ಅಂದರೆ ಸೊರಗಿ ಬೆಂಡಾಗಿರ್ತಕ್ಕಂತಹ ಎಷ್ಟೋ ಜನರ ಮನಸ್ಸಿನ ಸ್ಥಿತಿಗತಿಗಳನ್ನು ಸ್ವಾಮಿ ಸಮರ್ಥರ ಒಂದು ದೈವಿ ಶಕ್ತಿಯಿಂದ, ಸ್ವಾಮಿ ಸಮರ್ಥರ ಒಂದು ಆಶೀರ್ವಾದದಿಂದ, ಅವರ ಒಂದು ದಿವ್ಯ ಅದ್ಭುತವಾಗಿರ್ತಕ್ಕಂಥ ಕೃಪಾಶೀರ್ವಾದ ನಿಮ್ಮ ಮೇಲೆ ಆಗುತ್ತೆ ಅನ್ನೋರಿಗೆ ಮಾತ್ರ ಈ ವಿಡಿಯೋ ಸಂಪೂರ್ಣವಾಗಿ ನೀವು ನೋಡಿರ್ತೀರ। ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಒಂದೇ, ಸ್ವಾಮಿಯ ನಾಮಸ್ಮರಣೆ, ಸ್ವಾಮಿಯ ದಿನಚರಿ, ಪ್ರತಿ ದಿವಸ ಒಂದು 11 ಮಾಲೆ ಜಪ, ಒಂದು 3 ಅಧ್ಯಾಯ ಇಷ್ಟು ಮಾಡಿ, ಅದನ್ನೂ ನಿಮಗೆ ಮಾಡೋಕ್ಕಾಗಲಿಲ್ವಾ, ಬರೀ ನಿಮ್ಮ ಮನಸ್ಸಲ್ಲಿ ಶ್ರೀ ಸ್ವಾಮಿ ಸಮರ್ಥ, ಜಯ ಜಯ ಸ್ವಾಮಿ ಸಮರ್ಥ ಅಖಂಡ ನಾಮಸ್ಮರಣೆ, ಇದರ ಜೊತೆ ನಿಮಗೆ ತಿಳಿದ್ರೆ ನನ್ನ ವಿಡಿಯೋಗಳಿಂದ, ನನ್ನ ಮಾತಿನಿಂದ ನೊಂದು ಬೆಂಡಾಗಿರ್ತಕ್ಕಂಥ ಹೃದಯದಲ್ಲಿ, ಜೀವನದಲ್ಲಿ ಬೇಸತ್ತು ಹೋಗಿರ್ತಕ್ಕಂಥ, ಡಿಪ್ರೆಷನ್ಗೆ ಹೋಗಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೋಸ್ಕರ ಈ ಒಂದು ವಿಡಿಯೋನ ಅವರಿಗೆ ಶೇರ್ ಮಾಡಿ। ನೀವು ಶೇರ್ ಮಾಡಿದ ತಕ್ಷಣ ನನಗೇನು ಲಕ್ಷಗಟ್ಟಲೆ ದುಡ್ಡು ಬರಲ್ಲ, ಬಂದರೆ ಒಂದು 2 ರೂಪಾಯಿ 3 ರೂಪಾಯಿ ಬರ್ಬೋದು ಒಂದು ವಿಡಿಯೋ ಹಿಂದೆ, ಅದು ಅಖಂಡ ಪರಿಶ್ರಮದ ಹಿಂದೆ ಬರುತ್ತೆ ಆ ದುಡ್ಡು। ಓಕೆ, ನಿಮ್ಗೆ ಕೇಳ್ಕೊಳ್ಳೋದು ಒಂದೇ, ನಿಮ್ಮ ಹತ್ರ ಏನೂ ಮಾಡೋಕ್ಕಾಗಲಿಲ್ಲಪ್ಪ, ನನ್ನ ಹತ್ರ ಯಾವ ಸ್ವಾಮಿಯ ಸೇವೆಯೂ ಮಾಡೋಕ್ಕಾಗಲಿಲ್ಲ, ನನ್ನ ವಿಡಿಯೋ ಮಾತ್ರ ನೀವು ಸೆಂಡ್ ಮಾಡಿ, ಅದರಲ್ಲಿ ನಿಮಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಮೆಸೇಜ್ ಹಾಕಲಿ, ಅದು ಪಾಸಿಟಿವೇ ಇರಲಿ ನೆಗೆಟಿವೇ ಇರಲಿ ಎಂತಹದೇ ಇರಲಿ, ಒಂದು ಮೆಸೇಜ್ ನೀವು ಹಾಕೋದ್ರಿಂದ ನಾನು ಮಾತಾಡೋ ಸ್ವಾಮಿ ಮಾತಿಗೆ ಇನ್ನೂ ಸ್ಫೂರ್ತಿ ತುಂಬಿದಂಗೆ ಆಗುತ್ತೆ। ನಿಮ್ಮ ಮೆಸೇಜನ್ನು ಬೇರೆದವರು ಯಾರು ಓದ್ತಾರೋ ಅವ್ರ ಹೃದಯದಲ್ಲಿ ಆ ಒಂದು ಅದ್ಭುತವಾಗಿರ್ತಕ್ಕಂಥ ಅವ್ರ ಹೃದಯದಲ್ಲಿ ಸ್ವಾಮಿಯ ಕಮಲ ಅರಳುತ್ತೆ, ಆ ಕಮಲ ತನ್ನ ಆ ಒಂದು ಸುಗಂಧವನ್ನು ಅಕ್ಕಪಕ್ಕ ಇಲ್ದಿರೋ ಎಲ್ರಿಗೂ ಅದು ಪಸರಿಸುತ್ತೆ। ಸ್ವಾಮಿ ಸಮರ್ಥರು ಅನ್ನೋ ಒಂದು ಅದ್ಭುತ ದಿವ್ಯ ಶಕ್ತಿಯ ಒಂದು ಭೂಮಂಡಲದಲ್ಲೇ ಒಂದು ಅದ್ಭುತ ಶಕ್ತಿ ಅದು ಸ್ವಾಮಿ ಸಮರ್ಥರು ಅನ್ನೋದು। ನೀವು ಒಬ್ಬರಿಗೆ ಕಳಿಸುವಂಥ ಒಂದು ವಿಡಿಯೋ ಅವ್ರ ಹೃದಯದಲ್ಲಿ ಕಮಲವಾಗಿ ಬೆಳೆಯಬಹುದು, ಅವರಿಂದ 10 ಜನಕ್ಕೆ ಬೆಳೆಸ್ಬೋದು, ಆ ಒಂದು 10 ಜನ ಮಾಡುವಂಥ ಸೇವೆ ಅದು ನಿಮಗೆ ಸಮರ್ಪಿತವಾಗುತ್ತೆ। ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾನೇ, ನನಗೂ ಕೂಡ ನನ್ನ ಜೀವನದಲ್ಲಿ ಸಿಕ್ಕಾಪಟ್ಟೆ ನಕಾರಾತ್ಮಕ, ಎಷ್ಟೋ ನೋವು ದುಃಖ ಸಂಕಟದಲ್ಲಿ ಇದ್ದಾಗ ನಾನು ಸ್ವಾಮಿಯ ಕೈ ಹಿಡಿದಿದ್ದೆ। ಇನ್ನೊಂದು ನಕಾರಾತ್ಮಕದ, ನಿಮ್ಮ ಹೃದಯದಲ್ಲಿ ನಕಾರಾತ್ಮಕ ಶಕ್ತಿಯನ್ನೇ ತುಂಬಿಕೊಂಡು ನನ್ನ ಜೀವನ ಇಷ್ಟೇ, ನನ್ನ ಜೀವನ ಮುಗಿದೇ ಹೋಯ್ತಪ್ಪ
ಅಂತ ನೀವು ಯಾಕೆ ಅಂತೀರಾ ಅಂಥೇಳಿ ಸ್ವಾಮಿ ಮಹಾರಾಜರು ಕೇಳ್ತಾರೆ. ಸ್ವಾಮಿ ಮಹಾರಾಜರು ಏನಂತಪ್ಪ ಹೇಳ್ತಾರೆ ಅಂತಂದರೆ, ನಿನ್ನ ಹಣೆ ಬರವನ್ನು ಬದಲಿಸುವಂಥ ಅದ್ಭುತ ಶಕ್ತಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಸ್ವಾಮಿ ಮಹಾರಾಜರಿಗಿದೆ. ಅಂದರೆ ದತ್ತ ಮಹಾರಾಜರ ಅವತಾರಿ ಸ್ವಾಮಿ ಸಮರ್ಥರಿಗಿದೆ. ನನಗೆ ನೀನು ಕೊಡಬೇಕಾಗಿರ್ತಕ್ಕಂಥ ಏನಪ್ಪ ಅಂತಂದರೆ, ನಿನ್ನ ಹೃದಯ ಸಿಂಹಾಸನದಲ್ಲಿ ನಾಮಸ್ಮರಣೆ ಎಂಬ ಒಂದು ಮಂಟಪವನ್ನು ಕಟ್ಟಿಸಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶ್ರೀ ಸ್ವಾಮಿ ಸಮರ್ಥ ಭಗವಂತ ತಂದೆ ನನ್ನ ಹೃದಯದಲ್ಲಿ ಬಂದು ಆಸೀನರಾಗು. ಒಂದೇ ಒಂದು ಸಾರಿ ನೀನು ಬಂದು ನನ್ನ ಹೃದಯದಲ್ಲಿ ಆಸೀನವಾದ ಮೇಲೆ ನಿನ್ನ ಪೂರ್ವಾಪರ ಕರ್ಮಗಳನ್ನೆಲ್ಲ ತೊಳೆಯುವಂಥ ಅದ್ಭುತ ಶಕ್ತಿ ಸ್ವಾಮಿ ಮಹಾರಾಜರಿಗಿದೆ. ನಾವು ಏನಂತೀವಿ, ನಾನು 50 ಪಾರಾಯಣ ಮಾಡಿದೆ, ನಾನು 100 ಪಾರಾಯಣ ಮಾಡಿದೆ, ನಾನು 200 ಪಾರಾಯಣ ಮಾಡಿದೆ, ನಂಗೆ ಸಕ್ಸಸ್ ಆಗ್ತಿಲ್ಲ. ಯಾಕೆ ಸಕ್ಸಸ್ ಆಗಲ್ಲ ಅಂತಂದರೆ, ನಿಮ್ಮ ಪೂರ್ವಾಪರ ಕರ್ಮಗಳು ಏನಿವೆ ಅಂತ ನಿಮ್ಗೆ ಗೊತ್ತಾ? ಇಲ್ಲ. ಯಾಕಂದರೆ ಇದು ಯಾವುದೋ ಒಂದು ಇದು ಜಾದು ಆಗಲಿ ಟೋಣ ಆಗಲಿ ನಿಮ್ಮ ಪೂರ್ವಜನ್ಮ ತೋರಿಸ್ತೀನಿ, ನೀವು ಇಲ್ಲಿ ಮಲ್ಕೊಳ್ಳಿ, ನಾನು ನಿಮ್ಮ ಪೂರ್ವಾಪರದ ಕರ್ಮಗಳನ್ನೆಲ್ಲ ನಿಮಗೆ ತೋರಿಸ್ತೀನಿ ಅಂಥೇಳಿ ಅವರ ಒಂದು ದುಷ್ಟಶಕ್ತಿಯೋ ಶಿಷ್ಟಶಕ್ತಿನೋ ಅದು ಏನಿರುತ್ತೋ ಅದು ಯಾವುದು ಅವ್ರಿಗೂ ಗೊತ್ತಿರಲ್ಲ, ನಿಮಗೂ ಗೊತ್ತಿರಲ್ಲ. ಹೇಳ್ತಾರೆ, ಅದನ್ನು ನೀವು ಕೇಳ್ಕೊಂಬರ್ತೀರ. ಆದರೆ ಇದ್ರ ಕೆಟ್ಟ ಕೆಲಸ ಮಾಡಿದ್ರಾ, ಅದು ಯಾರಿಗೂ ಪ್ರಪಂಚದಲ್ಲಿ ಆ ಶಕ್ತಿ ಇರಲ್ಲ, ಸ್ವಾಮಿ ಸಮರ್ಥರಿಗೊಬ್ಬರಿಗೇ. ಮತ್ತು ಶಕ್ತಿ ಇದ್ದರೂ ಕೂಡ ನಿಮಗೆ ಹೇಳ್ತಾರೆ, ನೀವು ಪೂರ್ವಜನ್ಮದಲ್ಲಿ ಇಂಥವ್ರಿಗೆ ಸಾಯಿಸಿದ್ರಾ, ನೀವು ಇಂಥ ಗಂಡ ಹೆಂಡತಿಗೆ ನೀವು ದೂರ ಮಾಡಿದ್ರಾ, ಇಂಥ ಒಂದು ಬ್ರಾಹ್ಮಣರ ಫ್ಯಾಮಿಲಿಗೆ ನೀವು ಅನ್ಯಾಯ ಮಾಡಿದ್ರಾ, ಹೋದ ಜನ್ಮದಲ್ಲಿ ನೀವು ಬಡ್ಡಿ ತಿಂದು ಮತ್ತೊಬ್ಬರ ಆಸ್ತಿ ತಿಂದು ನೀವು ಉದ್ಧಾರ ಆಗಿದ್ದೀರಾ, ಅಥವಾ ನಿಮ್ಮ ತಂದೆ ತಾಯಿ ಮಾಡಿರ್ತಕ್ಕಂಥ ಕರ್ಮವನ್ನು ನೀವು ಅನುಭವಿಸ್ತಾ ಇದ್ದೀರಾ, ಅಥವಾ ನಿಮ್ಮ ಮಕ್ಕಳು ಅನುಭವಿಸ್ತಾ ಇದ್ದಾರೆ, ನಿಮ್ಮ ತಾತ ಮುತ್ತಾತ ಈ ಕರ್ಮ. ಹೌದು, ಎಲ್ಲವೂ ಕರ್ಮದ ಗಂಟೆ. ಆ ಕರ್ಮದ ಗಂಟನ್ನು ಕರಗಿಸುವವರು ಯಾರು? ಆ ಕರ್ಮದ ಗಂಟಿಗೆ ಒಂದು ಕೊನೆ ಅಂತ್ಯವನ್ನು ಹಾಡುವವರು ಯಾರು? ಅವರೇ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕರು. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕರು ಸ್ವಾಮಿ ಸಮರ್ಥರು, ದತ್ತಾವತಾರಿಗಳು ಇಡೀ ಬ್ರಹ್ಮಾಂಡ ಕುಲದಲ್ಲಿ ಇಡೀ ಬ್ರಹ್ಮಾಂಡವೇ ಅವರ ಕೈಯಲ್ಲಿದೆ. ನಾನು ಬೆಸ್ಟ್ ಎಕ್ಸಾಂಪಲ್ ಏನು ಹೇಳಬೇಕಪ್ಪ ಅಂತಂದರೆ, ಒಂದು ಪ್ರಚಿತಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ತೂಕದಲ್ಲಿ ಇಡೀ ಬ್ರಹ್ಮಾಂಡವನ್ನಿಟ್ಟು ಇನ್ನೊಂದು ತಕ್ಕಡಿಯಲ್ಲಿ, ಇದು ಆಗಿನ ಪುರಾತನ ಕಾಲದಲ್ಲಿ ನಡೆದಿರ್ತಕ್ಕಂಥ ಇದೊಂದು ಘಟನೆ. ಇನ್ನೊಂದು ತಕ್ಕಡಿಯಲ್ಲಿ ದತ್ತಾತ್ರೇಯ ಅವತಾರಿ ಗಾಣಗಾಪುರ ಶ್ರೀ ಕ್ಷೇತ್ರವನ್ನು ಇಟ್ಟರೆ ಆವಾಗ ಬ್ರಹ್ಮಾಂಡದ ತೂಕ ತುಂಬಾ ಕಡಿಮೆ ಆಗುತ್ತೆ. ಗಾಣಗಾಪುರ ದತ್ತಾತ್ರೇಯ ನಿರ್ಗುಣ ಪಾದುಕೆ ಒಂದು ತೂಕ ಮೇಲೋಗುತ್ತೆ. ಯಾಕಂದರೆ ಅಂಥ ತ್ರಿವಳಿ ಬ್ರಹ್ಮ ವಿಷ್ಣು ಮಹೇಶ್ವರ ಗುರುವಿನ ಹುಟ್ಟು, ಗುರುವಿನ ಪ್ರಪ್ರಥಮ ಆರಾಧನೆ ಅದು ದತ್ತ ಮಹಾರಾಜರದು. ಅದು ಗಾಣಗಾಪುರದಲ್ಲಿ ಇನ್ನೂವರೆಗೂ ನೀವು ಕಾಣಬಹುದು. ಓಕೆ, ಇದು ಯಾಕಪ್ಪ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ, ಹರ ಮುನಿದ್ರು ಗುರು ಕಾಯ್ತಾನೆ, ಗುರು ಮುನಿದ್ರೆ ಪ್ರಬಂಧದಲ್ಲಿ ಇನ್ಯಾರೂ ಕಾಯೋದಕ್ಕೆ ಸಾಧ್ಯವಿಲ್ಲ. ನಿಮ್ಮ ತಂದೆ ತಾಯಿ ಏನೋ ಆಕಸ್ಮಿಕವಾಗಿ ನೀವು ತಂದೆ ತಾಯಿಗೆ ಬೈದಿರ್ತಿರೋ, ನೀವು ತಂದೆ ತಾಯಿಗೆ ದುಃಖ ಸಂಕಟ ನೋವು ಏನೇನೋ ಕೊಟ್ಟಿರ್ತಿರೋ, ಅಥವಾ ನಿಮಗೆ ತಿಳಿಲಾರ್ದೇನೇನು ಮತ್ತೊಬ್ಬರ ನೋವನ್ನು ಅದನ್ನು ಮತ್ತೊಬ್ಬರಿಗೆ ಕೊಟ್ಟಿರ್ತಿರೋ, ಅಂಥ ಕರ್ಮಗಳಿಗೂ ಮುಕ್ತಿ ಕೊಡುವಂಥ ಒಂದೇ ಒಂದು ಏಕೈಕ ಶಕ್ತಿ ಸ್ವಾಮಿ ಸಮರ್ಥರು. ಕೇಳೋದು ಏನಪ್ಪ ಅಂತಂದರೆ, ನಿನ್ನ ಹೃದಯದಲ್ಲಿ ಸ್ವಾಮಿಯ ನಾಮಸ್ಮರಣೆ ಸದೈವವಾಗಿರಲಿ. ಯಾವ ಥರ ನೀನು ಸ್ವಾಮಿಯ ನಾಮಸ್ಮರಣೆ ಪ್ರಾರಂಭ ಮಾಡ್ತೀಯೋ ಆ ಥರ ನಿನ್ನ ಕರ್ಮಗಳನ್ನು ತೊಳಿತಾ ಬರ್ತೀನಿ. ಕೊನೆಗೂ ನಿನ್ನ ಕರ್ಮವನ್ನು ತೊಳೆದು ನಿನ್ನ ಕುಟುಂಬಕ್ಕೆ ಹತ್ತಿರತಕ್ಕಂತಹ ಪೂರ್ವಜನ್ಮದ ಕರ್ಮಗಳನ್ನೂ ಇರ್ತವೆ, ಅದನ್ನು ಕೂಡ ಸ್ವಾಮಿ ಸಮರ್ಥರು ತೊಳಿತಾರೆ. ಇದು ಶತಸಿದ್ಧ. ಯಾಕಂದರೆ ನನ್ನ ಹಳೆಯ ವಿಡಿಯೋಗಳನ್ನು ನೀವು ನೋಡಿರ್ಬೋದು. ಎಷ್ಟೋ ವಿಡಿಯೋಗಳು ಒಂದು ಎಂಗೇಜ್ಮೆಂಟು ಮುರಿದಿರ್ಬೋದು, ಮದುವೆ ಆಗುವಂಥ ಘಟನೆಗಳು ಇರ್ಬೋದು. ಅಂಥ ಘಟನೆಗಳು ಸ್ವಾಮಿ ಸಮರ್ಥರ ಸೇವೆ ಮಾಡುವಾಗಲೂ ಕೂಡ ಆ ಘಟನೆ ಯಾಕೆ ಆ ಥರ ನಡೀತವೆ? ಇಲ್ಲಪ್ಪ, ನಾನು ಸ್ವಾಮಿ ಸಮರ್ಥರ ಸೇವೆ ಮಾಡಿದೆ, ನನ್ನ ಎಂಗೇಜ್ಮೆಂಟ್ ಮುರಿದೋಯ್ತು. ನೋ ಚಾನ್ಸ್. ಸ್ವಾಮಿ ಸಮರ್ಥರು ಯಾವುದೇ ಮಾಡಲಿ, ಯಾವಾಗಲೇ ಮಾಡಲಿ, ಅದನ್ನು ಒಳ್ಳೆಯದೇ ಮಾಡ್ತಾರೆ. ಇಡೀ ಬ್ರಹ್ಮಾಂಡದಲ್ಲಿ ನೀವು ಏನೇ ಕರ್ಮವನ್ನು ಮಾಡಿದರೂ ಕೂಡ ಆ ಕರ್ಮಕ್ಕೆ ಪರಿಹಾರ ಕೊಡುವಂಥವರು ದತ್ತಾತ್ರೇಯ ಅವತಾರಿ ಶ್ರೀ ಸ್ವಾಮಿ ಸಮರ್ಥರು. ಯಾಕಂದರೆ ಅವರೊಂಥರ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಇದ್ದಂಗೆ ಸ್ವಾಮಿ ಸಮರ್ಥರು. ನೀವು ಅಕ್ಕಲಕೋಟೆಯಲ್ಲಿ ಹೋದಾಗ ಪುರಾತನ ಕಾಲದಿಂದಲೂ ಇವತ್ತಿಗೂ ಕೂಡ ಸ್ವಾಮಿ ಸಮರ್ಥರು ಆ ಒಂದು ಬೃಂದಾವನದಲ್ಲಿ, ಆ ಒಂದು ಸಮಾಧಿಯಲ್ಲಿ ಇನ್ನೂವರೆಗೂ ಜೀವಂತ ಕೂತ್ಕೊಂಡಿದ್ದಾರೆ. ಎಷ್ಟೋ ಜನ ಪರೀಕ್ಷೆ ಮಾಡಬೇಕು ಅಂತ ಅಕ್ಕಲಕೋಟೆಗೆ ಹೋದಾಗ ಅವರಿಗೆ ದರ್ಶನ ಕೊಟ್ಟಿದ್ದಾರೆ. ಯಾಕಂದರೆ ಒಬ್ಬರು ಏನಂತಾರಪ್ಪ ಅಂದರೆ, ಅಕ್ಕಲಕೋಟೆಗೆ ಹೋಗುವಾಗ ನನ್ನ ಮನಸ್ಸಿನಲ್ಲಿ ಒಂದು ಭಾವನೆ ಇಟ್ಕೊಂಡು ಹೋಗ್ತೇನೆ. ಏನಪ್ಪ, 11 ರೂಪಾಯಿ ನನಗೆ ಮಹಾರಾಜರೇ ಬಂದು ಇಸ್ಕೋಬೇಕು. ಹೌದು, ಕರೆಕ್ಟು.
ಇದು ಯಾರು ಗೊತ್ತಿದೆ? ಅವ್ರ ಹೃದಯಕ್ಕೆ ಮಾತ್ರ ಗೊತ್ತಿದೆ, ಹೇಳುವ ಹೃದಯದವರಿಗೆ ಮಾತ್ರ ಗೊತ್ತಿತ್ತು. ಅಕ್ಕಲಕೋಟೆ ಮಹಾರಾಜರಿಗೆ ಆ ಶಕ್ತಿ ಇದ್ದರೆ, ಆ ಒಂದು ಅದ್ಭುತ ದೈವಿ ಶಕ್ತಿ ಅಕ್ಕಲಕೋಟೆ ಸ್ವಾಮಿ ಸಮರ್ಥರು ಬದುಕಿದ್ದಾಗಲೂ ಇತ್ತು, ಈಗಲೂ ಇದೆ, ಮುಂದೇನೂ ಇದೆ ಅನ್ನೋದೇ ಸತ್ಯವಾದರೆ ಇವ್ರು ಏನು ಬೇಡಿಕೊಂಡಿರ್ತಾರೆ ಮನಸ್ಸಲ್ಲಿ? ನನ್ನ ಹತ್ರ 11 ರೂಪಾಯಿನೇ ಇಸ್ಕೋಬೇಕು ಅನ್ನೋ ಒಂದು ದೃಢ ಸಂಕಲ್ಪ ಇಟ್ಕೊಂಡು ಹೋಗ್ತಾರೆ ಅಕ್ಕಲಕೋಟೆಗೆ. ಅಕ್ಕಲಕೋಟೆಗೆ ಹೋದಾಗ ಎಲ್ಲ ದರ್ಶನ ಆಗುತ್ತೆ, ಮತ್ತೊಂದಾಗುತ್ತೆ, ಎಲ್ಲವೂ ಆಗುತ್ತೆ, ದರ್ಶನವೂ ಆಗುತ್ತೆ. ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದು ಇವರು ನಿಂತ್ಕೊಂಡಿರ್ತಾರೆ ಆರಾಮಾಗಿ. ಎಲ್ಲ ಸುಳ್ಳಪ್ಪ, ಇದು ಬರೀ ಓಳು. ಸ್ವಾಮಿ ಸಮರ್ಥರಿಗೆ ನಾನು ಒಂದು ಚಾಲೆಂಜ್ ಹಾಕಿ ಬಂದಿದ್ದೆ, 11 ರೂಪಾಯಿ ನನ್ನ ಹತ್ರ ಸ್ವಾಮಿ ಸಮರ್ಥರು ಬಂದಿಸ್ಕೋಬೇಕು, ಅದು ನಡೀಲಿಲ್ಲ ಅಂದರೆ ಅರ್ಥ ಇಲ್ಲಿ ಸ್ವಾಮಿ ಸಮರ್ಥರಿಲ್ಲ. ಅಷ್ಟೊಂದು ಸಮಾಧಿ ಬೃಂದಾವನದ ಮುಂದೆ ನಿಂತ್ಕೊಂಡು ಹಿಂಗೆ ಟರ್ನ್ ಆಗ್ತಾರೆ. ಅಜಾನುಬಾಹು ಅದ್ಭುತವಾಗಿರ್ತಕ್ಕಂಥ ಸ್ವಾಮಿ ಸಮರ್ಥರ ಒಂದು ದೈವಿ ಶಕ್ತಿ ಅಲ್ಲಿ ಪ್ರಕಟವಾಗುತ್ತೆ. ಇದು ನಡೆದಿರ್ತಕ್ಕಂಥ ಸತ್ಯ ಜೀವಂತ ಜ್ವಲಂತ ಘಟನೆ. ಇದನ್ನು ನಡೆದಿರೋರು ಕೂಡ ಇನ್ನೂ ಬದುಕಿದ್ದಾರೆ ಮಹಾರಾಷ್ಟ್ರದಲ್ಲಿ. ಹಿಂಗೆ ಟರ್ನ್ ಆಗೋಷ್ಟು ಹೊತ್ತಿಗೆ ಅದ್ಭುತ ದೈವಿ ಅವರ ಕೈಗಳು, ಅವರ ಅದ್ಭುತವಾಗಿರ್ತಕ್ಕಂಥ ದೇಹ ಮುಂದೆ ನಿಂತ್ಕೊಂಡಿರುತ್ತೆ. ಅವರು ಕೇಳ್ತಾರೆ, ಭವತಿ ಭಿಕ್ಷಾಂದೇಹಿ, ನನಗೆ 11 ರೂಪಾಯಿ ನೀನು ಕೊಡಪ್ಪ, ನಿನಗೆ ಪೂರ್ವಾಪರ ಮಾಡಿರ್ತಕ್ಕಂಥ ಕರ್ಮಗಳೆಲ್ಲ ತೊಳೆದು ಹೋಗಿ ನಿನಗೆ ಒಳ್ಳೆಯದಾಗುತ್ತೆ, ನಿನ್ನ ಹೆಂಡತಿ ಮಕ್ಕಳು ಒಳ್ಳೆಯ ರೀತಿಯಿಂದ ಬದುಕ್ತಾರೆ ಅಂತಂದಾಗ ಅವರಿಗೆ ಸಡನ್ನಾಗಿ ಶಾಕ್ ಆಗುತ್ತೆ. ಏನಪ್ಪ ಇದು? ಎಲ್ಲವನ್ನು ಮುಗಿಸ್ಕೊಂಡು ಸ್ವಾಮಿಗೆ ನಾನು ಏನೇನು ಅಂದ್ಬಿಟ್ಟು ವಾಪಸ್ ಬರೋಷ್ಟೊತ್ತಿಗೆ ಸ್ವಾಮಿನೇ ಪ್ರಕಟರಾದಾರಲ್ಲ. ಇದು ಹೆಂಗೆ ಹೇಳ್ತಾರೆ ಜನಕ್ಕೆ ಅವ್ರು ಇವರೇ ಸ್ವಾಮಿ ಅಂತೇಳಿ? ಸಾಧ್ಯನೇ ಇಲ್ಲ. ಅವರು ಭಿಕ್ಷಕರು. ಹೀಗೆ ನಿಮ್ಮ ಹೃದಯದಲ್ಲಿ ನೀವು ಸ್ವಾಮಿ ಮಹಾರಾಜರಿಗೆ ಜಾಗ ಕೊಟ್ಟರೆ ನಿಮ್ಮ ಕಷ್ಟ, ನೋವು, ದುಃಖ, ಸಂಕಟ, ನಿಮ್ಮ ಜೀವನದಲ್ಲಿ ನಡೆಯುವಂಥ ಪ್ರತಿಯೊಂದು ಘಟನೆ ಕೂಡ ಸ್ವಾಮಿ ಅಪ್ಪಣೆಯಿಂದ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ನಾನು ಬಾಂಡ್ ಪೇಪರ್ ಮೇಲೆ ಬರೆದು ಕೊಡ್ತೀನಿ. ಇದು ಶತಸಿದ್ಧ. ನಾನು ಓಪನ್ ಆಗಿ ಚಾಲೆಂಜ್ ಕೊಡ್ತೀನಿ. ನೀವು ಸ್ವಾಮಿ ಸಮರ್ಥರನ್ನು ನಿಮ್ಮ ಹೃದಯದಲ್ಲಿಟ್ಟು ಹೃದಯದಿಂದ ಅವರನ್ನು ಪೂಜಿಸಿದ್ದೇ ಸಾಧ್ಯ ಆದರೆ ನಿಮ್ಮ ಮೇಲೆ ಬರ್ತಕ್ಕಂಥ ಪ್ರತಿಯೊಂದು ಉಸಿರು ಕೂಡ ಆ ಸ್ವಾಮಿ ಅಪ್ಪಣೆ ಇಲ್ಲದೆ ನಿಮ್ಮ ಹೃದಯದಲ್ಲಿ ಹೋಗೋದಕ್ಕೆ ಸಾಧ್ಯ ಇಲ್ಲ. ಕಾರಣ ಏನು ಅಂತಂದರೆ, ನಿಮ್ಮ ಉಸಿರಲ್ಲೂ ಕೂಡ ಸ್ವಾಮಿಯ ಶಕ್ತಿನೇ ನಿಮ್ಮ ದೇಹ ಸೇರಬೇಕು, ನಿಮ್ಮ ದೇಹ ಶುದ್ಧಿ ಆಗಬೇಕು, ನಿಮ್ಮ ದೇಹದಲ್ಲಿ ಆ ಒಂದು ಸ್ವಾಮಿಯ ದೈವಿ ಶಕ್ತಿ ತುಂಬಬೇಕು. ಆ ದೈವಿ ಶಕ್ತಿಯಿಂದ ನಿಮ್ಮ ಕಣ್ಣು, ನಿಮ್ಮ ಮೂಗು, ನಿಮ್ಮ ಬಾಯಿ, ನಿಮ್ಮ ಮುಖ ಸರ್ವಸ್ವವು ಸ್ವಾಮಿಮಯವಾಗಿ ಒಂದು ಅದ್ಭುತ ಶಕ್ತಿ ಸ್ವಾಮಿಯ ಆಶೀರ್ವಾದದಿಂದ ನಿಮ್ಮ ದೇಹದಲ್ಲಿ ಬರಬೇಕು. ಇದು ಸ್ವಾಮಿ ಸಮರ್ಥರಿಂದ ಮಾತ್ರನೇ ಸಾಧ್ಯ. ನಾನು ಓಪನ್ ಚಾಲೆಂಜ್ ಕೊಟ್ಟು ಬರೆದು ಕೊಡ್ತೀನಿ ನಿಮಗೆ ಬಾಂಡ್ ಪೇಪರ್ ಮೇಲೆ 100%. ಇದು ನೀವು ಯಾರ ಮಾತು ಕೇಳಕ್ಕೆ ಹೋಗಬೇಡಿ. ಬೆಳಗ್ಗೆ ಎದ್ದ ತಕ್ಷಣ ಎಲ್ಲಿರ್ತೀರೋ ಅಲ್ಲೇ, ಎಲ್ಲಿ ಮಲಗಿರ್ತೀರೋ ಎದ್ದು ಬಿಟ್ಟು ನೀವು ಏನೂ ಮಾಡ್ಕೊಳ್ಳೋದು ಬೇಡ. ಎದ್ದು ಒಂದು 10 ನಿಮಿಷ ನೀವು ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಸ್ವಾಮಿ ಸಮರ್ಥರ ಧ್ಯಾನ ಮಾಡಿ ಆಮೇಲೆ ನೀವು ಬೆಡ್ಡಿಂದ ಕೆಳಗಡೆ ಇರಲಿ. ಅನ್ಬೋದು, ನಾನು ಹಲ್ಲು ತಿಕ್ಕಿಲ್ಲ, ನಾನು ಮುಖ ತೊಳೆದಿಲ್ಲ, ಅದಕ್ಕೆ ತಲೆನೇ ಕೆಡಿಸ್ಕೋಬೇಡಿ. ನಿಮ್ಮ ಹೃದಯ ಕ್ಲೀನ್ ಮಾಡಿದ್ರಾ ಫಸ್ಟ್ ಹೇಳಿ. ನಿಮ್ಮ ದೇಹ ಕ್ಲೀನ್ ಮಾಡೋದು ಬೇಡ, ನಿಮ್ಮ ಹೃದಯ ಕ್ಲೀನ್ ಮಾಡಿ ಸ್ವಾಮಿ ಫಸ್ಟು ಏನಪ್ಪ ಅಂತಂದರೆ ನಿಮ್ಮ ಹೃದಯವನ್ನು ಸ್ವಾಮಿಯ ನಾಮಸ್ಮರಣೆಯಿಂದ, ಸ್ವಾಮಿಯ ಜಪದಿಂದ, ಸ್ವಾಮಿಯ ಹೆಸರು ತಗೊಳ್ಳೋ ಮುಖಾಂತರ ನಿಮ್ಮ ಹೃದಯ ಶುದ್ಧಿಯಾಗಿ, ಮಹಾರಾಜರೇ ಇವತ್ತಿನ ದಿನ ನಿಮ್ಮ ಪಾದಕ್ಕೆ ಅರ್ಪಿಸ್ತಾ ಇದ್ದೀನಿ, ಇವತ್ತಿನ ಸರ್ವಸ್ವ ದಿನ 24 ಗಂಟೆ, ನಾಳೆ ಬೆಳಿಗ್ಗೆ ಈ ಸಮಯದವರೆಗೂ ಕೂಡ ನನ್ನ ದೇಹ, ನನ್ನ ಕಣ್ಣು, ನನ್ನ ಮೂಗು, ನನ್ನ ಬಾಯಿ, ನನ್ನ ಕುಟುಂಬ, ನನ್ನ ಸರ್ವಸ್ವ ನಿಮ್ಮ ಪಾದಕ್ಕೆ ಅರ್ಪಿಸ್ತಾ ಇದ್ದೀನಿ. ನನ್ನನ್ನು, ನನ್ನ ವಂಶವನ್ನು, ನನ್ನ ಕುಟುಂಬವನ್ನು ಕಾಪಾಡೋದು ನಿಮ್ಮ ಕೆಲಸ ಅಂಥೇಳಿ ನೀವು ಆವತ್ತಿನ ದಿನ ಪ್ರಾರಂಭಿಸಿ. ರಾತ್ರಿ ಮಲಗುವಾಗ ಪ್ರತಿ ದಿವಸ ಸ್ವಾಮಿ ಸಮರ್ಥರಿಗೆ ಒಂದು ಧನ್ಯವಾದನ ತಿಳಿಸಿ. ಸ್ವಾಮಿ ಸಮರ್ಥರೇ, ಇಷ್ಟೊತ್ತು ಬೆಳಗಿನಿಂದ ಸಾಯಂಕಾಲವರೆಗೂ ನನ್ನ ಜೊತೆ ಇದ್ದು ನನ್ನನ್ನು ಕಾಪಾಡಿ, ನನ್ನ ತಪ್ಪುಗಳನ್ನು ಮನ್ನಿಸಿ, ನನ್ನ ಪೂರ್ವಾಪರ ಕರ್ಮಗಳನ್ನು ತೊಳೆದು ನನಗೆ ಜೀವಂತವಾಗಿ ಮನೆಯಿಂದ ಕರ್ಕೊಂಡೋಗಿ ಜೀವಂತವಾಗಿ ಮನೆಯನ್ನು ಕರ್ಕೊಂಡು ಬಂದು ನನ್ನ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆಯುರ್, ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿಯನ್ನು ಕೊಟ್ಟು ನನಗೆ ನನ್ನ ಮನೆಗೆ ತೆಗೆದುಕೊಂಡು ಸೇರಿಸಿರ್ತಕ್ಕಂಥ ನಿಮ್ಮ ಪಾದಾರವಿಂದಗಳಿಗೆ ಕೋಟಿ ನಮನ. ಇಷ್ಟೇ ಹೇಳಬೇಕಾಗಿರತಕ್ಕಂಥದ್ದು. ನೀವು ಯಾವ ಪೂಜೆ, ಹೋಮ, ಹವನ ಇವು ಯಾವುದು ಮಾಡೋಕ್ಕೆ ಹೋಗಬೇಡಿ ನೀವು. ಯಾಕಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ತುಂಬ ಕಷ್ಟ ಇದೆ. ಒಂದೊಂದು ಗಂಟೆ ಪೂಜೆ ಮಾಡೋಕ್ಕೆ ಯಾರ ಹತ್ರನೂ ಟೈಮ್ ಇಲ್ಲ. ನೀವು ಅದನ್ನು ಮಾಡೋಕ್ಕೆ ಹೋಗಬೇಡಿ. ಇಷ್ಟು ಮಾತ್ರ ಮಾಡಿ. ನೀವು ಇವತ್ತಿನಿಂದ ಒಂದು ನಿರ್ಧಾರ ಮಾಡ್ಕೊಳ್ಳಿ, ನಾನು ಇದನ್ನು ಮಾಡ್ತೀನಪ್ಪ. ಇವತ್ತು ರಾಮನವಮಿ ಅಂದ್ಕೊಳ್ಳಿ. ಇವತ್ತು ರಾಮನವಮಿ ಇದೆ. ರಾಮನವಮಿ ದಿವಸ ಇವತ್ತೊಂದು ಈ ವಿಡಿಯೋನ, ಅದ್ಭುತವಾಗಿರ್ತಕ್ಕಂಥ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ. ಎಲ್ಲರೂ ಕೇಳ್ಕೊಳ್ಳೋದು ಒಂದೇ, ನಿಮ್ಮ ಹತ್ರ ರಾತ್ರಿ ಮಲಗೋಕ್ಕಿಂತ ಮುಂಚಿತವಾಗಿ ಇಷ್ಟು ಹೇಳ್ಕೊಂಡು ಮಲ್ಕೊಳ್ಳಿ. ಖಂಡಿತವಾಗಿ ಸ್ವಾಮಿ ಸಮರ್ಥರು ಹೇಳ್ತಾರೆ, ನೀನು ಚಿಂತೆ ಮಾಡಬೇಡ,
ಯಾವುದೇ ಕಾರಣಕ್ಕೂ ನೀನು ಚಿಂತೆ ಮಾಡಬೇಡ. ನಿನಗೆ ಬರ್ತಕ್ಕಂಥ ಸಮಸ್ಯೆಗಳು ನನಗೆ ಗೊತ್ತಿದೆ, ನಿನ್ನ ಹುಟ್ಟು ನನಗೆ ಗೊತ್ತಿದೆ, ನಿನ್ನ ಸಾವು ನನಗೆ ಗೊತ್ತಿದೆ, ನಿನ್ನ ಪೂರ್ವದಲ್ಲಿ ನೀನೇನಿದ್ದೆ, ನಿಮ್ಮ ತಂದೆ ಏನಾಗಿದ್ದರು, ನಿಮ್ಮ ತಾತ ಏನಾಗಿದ್ದರು, ಹಿಂದೆ ನೀನೇನು ಕೆಟ್ಟ ಕೆಲಸ ಮಾಡಿದ್ಯಾ, ಆ ಕೆಟ್ಟ ಕೆಲಸಕ್ಕೆ ಪರಿಹಾರ ಏನು ಸ್ವಾಮಿ ಮಹಾರಾಜರು ಕಾಪಾಡ್ತಾ ಇರ್ತಾರೆ. ಅವ್ರು ಯಾಕಪ್ಪ ಕಾಪಾಡ್ತಾ ಇರ್ತಾರೆ ಅಂತಂದರೆ, ಕಷ್ಟಪಟ್ಟು ಇಷ್ಟ ಇಲ್ಲ ಅಂತಂದರೂ ಕೂಡ ನನ್ನ ಸೇವೆಯಲ್ಲಿ ಬಂದಿದ್ದಾನೆ, ಇವನನ್ನು ಕಾಪಾಡ್ಕೋಬೇಕು, ಇವನನ್ನು ಉಳಿಸ್ಕೋಬೇಕು, ಇವನಿಂದ ನೂರಾರು ಜನ ಭಕ್ತಾದಿಗಳನ್ನು ಹುಟ್ಟಿಸ್ಬೇಕು ಅನ್ನೋದು ಸ್ವಾಮಿ ಸಮರ್ಥರದ ಅಖಂಡ ಒಂದು ಮನಸ್ಸಿನಲ್ಲಿರ್ತಕ್ಕಂಥ ಇಚ್ಛೆ. ಸ್ವಾಮಿ ಸಮರ್ಥರು ಬದುಕಿದ್ದಾಗಲೂ ಆತು, ಸ್ವಾಮಿ ಸಮರ್ಥರು ಇಲ್ದಾಗಲೂ ಕೂಡ ಇವತ್ತಿಗೂ ಕೂಡ ನನಗೆ ಏನು ನನ್ನ ಪೂರ್ವಜನ್ಮದ ಪುಣ್ಯ ಸುಕೃತದ ಫಲಾನೋ ಗೊತ್ತಿಲ್ಲ. ನನ್ನ ಅಕ್ಕಲ್ಕೋಟೆಗೆ ನನ್ನನ್ನು ಕರೆಸ್ಕೊಂಡ್ರವರು ಆದಿತ್ಯ ಮಹಾರಾಜರು, ಅವರ ತಂದೆ ಅನ್ನುಬಾಬಾ, ಅವರ ಇಬ್ಬರು ಪಾದಾರವಿಂದಗಳಿಗೆ ನನ್ನ ಪೂರ್ವ ಎಲ್ಲವೂ ನನ್ನ ಕುಟುಂಬವನ್ನೇ ಅವರಿಗೆ ನಾನು ನಮಸ್ಕಾರ ಮಾಡ್ತೀವಿ. ಯಾಕಪ್ಪ ಅಂದರೆ ಅವರು ನನ್ನ ಕಷ್ಟ, ನನ್ನ ಕಣ್ಣೀರು ಒರೆಸಿರ್ತಕ್ಕಂಥ ಸ್ವಾಮಿ ಸಮರ್ಥರ ಎರಡನೇ ಅವತಾರ ಅವರು ನಾನು ಎಷ್ಟೇ ನೋವಲ್ಲಿದ್ದಾಗ ನನಗೆ ಅಕ್ಕಲ್ಕೋಟೆಗೆ ನನ್ನನ್ನು ಕರೆಸ್ಕೊಂಡು ಅವ್ರ ಮನೆಯಲ್ಲೇ ಇಟ್ಕೊಂಡು, ನನ್ನ ಎಷ್ಟು ಪುಣ್ಯ ಅಂತಂದರೆ, ನನಗೆ ಅಕ್ಕಲ್ಕೋಟೆ ಚೋಳಪ್ಪ ಮಹಾರಾಜರ ಮೊಮ್ಮಗ ಅವರು ತಮ್ಮ ಮನೆಯಲ್ಲಿ ನನ್ನನ್ನು ಇಟ್ಕೊಂಡು ಅವ್ರು ಏನು ಊಟ ಮಾಡ್ತಾರೋ ಅದೇ ಊಟವನ್ನು ನನಗೂ ಕೊಟ್ಟು ಸ್ವಾಮಿಯ ಪ್ರಸಾದ ತಿನ್ನಿಸಿ, ಒಂದು ದಿವಸ ನಾನು ಎಷ್ಟು ಅವ್ರ ಬಗ್ಗೆ ಹೇಳಿದ್ರು ಕೂಡ ಅದು ಕಡಿಮೆನೇ ಅನಿಸುತ್ತೆ ನನಗೆ. ಯಾಕಂದರೆ ಆ ಒಂದು ಸಮಾಧಿ ಮಠ ಅನ್ನೋ ಒಂದು ಸಮಾಧಿ ಮುಟ್ಟಬೇಕು ಅಂತಂದರೆ, ಒಂದು ಸಾರಿ ಮುಟ್ಟಬೇಕಂದ್ರೆ ಪುಣ್ಯ. ಎಷ್ಟು ಸಾರಿ ಆ ಸಮಾಧಿ ಕ್ಲೀನ್ ಮಾಡಿದ್ದೀನಿ, ಎಷ್ಟು ಸಾರಿ ಅಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಮಾಡಿದ್ದೀನಿ, ಸಾಕು ನನ್ನ ಜನ್ಮ ಪಾವನ. ಅದು ಅವರು ಮಾಡಿರ್ಬೋದು, ಆದರೆ ಸ್ವಾಮಿಯ ಅಪ್ಪಣೆ ಅದು. ಈ ಹುಡುಗ ಇಲ್ಲಿಗೆ ಬರಬೇಕು, ಸಂತೋಷ್ ಅನ್ನೋನು ಇಲ್ಲಿಗೆ ಬರಬೇಕು, ನನ್ನ ಸೇವೆ ಮಾಡಬೇಕು, ನನ್ನ ಒಂದು ಪ್ರಚೀತಿ ಎಲ್ರಿಗೂ ಕನ್ನಡದಲ್ಲಿ ತಿಳಿಸಿ ಹೇಳಬೇಕು. ಎಷ್ಟೋ ಜನ ಇದ್ದರು, ಎಷ್ಟೋ ಜನ ಕೋಟಿಗಟ್ಟಲೆ ಲಕ್ಷಗಟ್ಟಲೆ ಜನ ಇದ್ದಾರೆ, ಆದರೆ ಕನ್ನಡ ಚಾನಲ್ ಅಂತ ಪ್ರಾರಂಭ ಮಾಡಿಸಿರೋದು ಇಷ್ಟೇ. ಮಹಾರಾಜರ ಕೃಪಾಶೀರ್ವಾದ, ಒಂದು ಕನ್ನಡ ಚಾನಲ್ನ ಸ್ವಾಮಿ ಸಮರ್ಥರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಚಾನಲ್ನ ಸ್ವಾಮಿ ಆಶೀರ್ವಾದದಿಂದಾನೇ ಪ್ರಾರಂಭ ಆಗಿದೆ. ಈ ಚಾನಲ್ ಪ್ರಾರಂಭ ಆಗೋದಕ್ಕೂ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರಣ ಏನಪ್ಪ ಅಂತಂದರೆ, ಆ ಸಮಯದಲ್ಲಿ ಸ್ವಾಮಿ ಸಮರ್ಥರ ಸೇವೆ ನಾನು ಮಾಡುವಾಗ, ಸ್ವಾಮಿಯ ಕೈ ನಾನು ಹಿಡಿದಾಗ ಒಬ್ಬರು ನನಗೆ ತುಂಬ ಘೋರವಾಗಿ ನನ್ನ ಮನಸ್ಸಿಗೆ ಅಗಾಧ ನೋವನ್ನು ಕೊಟ್ಟು, ನನ್ನ ಸಿಕ್ಕಾಪಟ್ಟೆ ಅದು ಹೇಳೋಕ್ಕೂ ಆಗಲ್ಲ, ನಾನೇ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೆ. ಸ್ವಾಮಿ ಸೇವೆಯಲ್ಲಿ ಇದ್ದರೂ ಕೂಡ ನಾನು ಡಿಪ್ರೆಷನ್ಗೆ ಹೋದೆ. 3 ತಿಂಗಳು ಎಷ್ಟು ನಾನು ಕಣ್ಣಲ್ಲಿ ನೀರು ಹಾಕ್ಕೊಂಡೆ, ಎಷ್ಟು ದುಃಖ ನೋವು ಎಷ್ಟು ಅನುಭವಿಸ್ದೆ ಅಂದರೆ ಅದು ಹೇಳೋಕ್ಕಾಗಲ್ಲ. ಅದು ನನ್ನ ಪೂರ್ವಾಪರ ಕರ್ಮ. ನಾನು ಹೋದ ಜನ್ಮದಲ್ಲಿ ಏನು ಮಾಡಿದ್ನೋ ಏನೋ ಅದು ನನಗೆ ಗೊತ್ತಿಲ್ಲ. ಆದಿತ್ಯ ಮಹಾರಾಜರು ನನ್ನನ್ನು ಕರೆಸ್ಕೊಂಡು ಆ ಸೇವೆ ಮಾಡಿಸಿ ವಾಪಸ್ ಕಳಿಸಿದ ಮೇಲೆ ನಾನು ಹೇಳ್ತಾ ಇದ್ದೀನಿ ನಿಮಗೆ, ಇಂದಿಗೂ ನನಗೆ ಅದು ಡೇಟ್ ನೆನಪಿದೆ. ಡಿಸೆಂಬರ್ 29, 2022 ನನ್ನ ಫಸ್ಟ್ ವಿಡಿಯೋ ಸ್ವಾಮಿ ಸಮರ್ಥರದು ಟೆಲಿಕಾಸ್ಟ್ ಆಗಿದ್ದು. ನೋಡಿ, ಅದು ಯಾವ ಥರಪ್ಪ ಅಂತಂದರೆ, ಆ ನೋವಿನಿಂದ ನಾನು ಮೇಲೆ ಬರಬೇಕು, ಆ ದುಃಖ ಸಂಕಟದಿಂದ ನಾನು ಮೇಲೆ ಬರಬೇಕು. ಆ ವಿಡಿಯೋ ಮಾಡಿದಾಗ ಸುಮಾರು ಆ ಸಮಯದಲ್ಲಿ ಒಂದೊಂದು ದಿವಸಕ್ಕೆ 100 ಜನರ ಒಂದು ಫೋನನ್ನು ಅಟೆಂಡ್ ಮಾಡಿದ್ದೀನಿ. ಅವರು ಸಮಸ್ಯೆ ಕೇಳ್ತಾ ಅವ್ರ ನೋವನ್ನ ಅನುಭವಿಸಿರೋ ಒಂದು ಕಣ್ಣೀರಿನ ನೋವನ್ನು ಕೇಳಿ ನನ್ನ ಮನಸ್ಸು ನನಗೆ ಅನ್ನಿಸ್ತು, ನನ್ನ ಸಮಸ್ಯೆ ಇದು ಏನೂ ಅಲ್ಲಪ್ಪ. ಬಹುಶಃ ಆ ಮಹಾರಾಜರು ನನಗೆ ಈ ಕಾರಣಕ್ಕೇ ನನಗೆ ಆ ಒಂದು ನೋವು ಕೊಟ್ಟರೋ ನನಗಂತೂ ಗೊತ್ತಿಲ್ಲ. ಆದರೆ ನಿಮ್ಗೆ ಒಂದೇ ವಿಚಾರ ಹೇಳ್ತೀನಿ ನಾನು, ಇವತ್ತು ಎಲ್ಲರೂ ಪಾರಾಯಣ ಮಾಡ್ತೀರಾ, ಮತ್ತೊಂದು ಮಾಡ್ತೀರಾ, ಎಲ್ಲ ಕರೆಕ್ಟು, ನಾನು ಇಲ್ಲ ಅಂತನಲ್ಲ. ಆದರೆ ಒಂದು ವಿಚಾರ ಹೇಳ್ತೇನೆ ನಿಮಗೆ, ನಮ್ಮೂರಲ್ಲಿ ಅಕ್ಕಲ್ಕೋಟೆ ಸ್ವಾಮಿ ಸಮರ್ಥರಿದ್ದಾರೆ, ನಮ್ಮೂರಲ್ಲಿ ದೊಡ್ಡ ದೇವಸ್ಥಾನ ಇದೆ, ಎಲ್ಲ ಸ್ವಾಮಿ ಮಹಾರಾಜರು ಇಲ್ಲಿಗೆ ಭಕ್ತಾದಿಗಳು ಇಲ್ಲಿಗೆ ಬರಬೇಕು, ದಯಮಾಡಿ ಅಂದ್ಕೋಬೇಡಿ. ಅಕ್ಕಲ್ಕೋಟೆಯಲ್ಲೇ ಸ್ವಾಮಿ ಸಮರ್ಥರ ಒಂದು ಅಖಂಡ ಅದ್ಭುತ ಶಕ್ತಿ ಇರೋದು. ಅವರು ಅಲ್ಲಿ ಇನ್ನೂವರೆಗೂ ಕೂಡ ಜೀವಂತವಾಗಿ ಕೂತ್ಕೊಂಡಿದ್ದಾರೆ. ಇಷ್ಟು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಯಾವತ್ತೇ ನಿಮಗೊಂದು ಸರಿ ನಿಮ್ಮ ಮನಸ್ಸಿಗೆ ನೋವಾಗಿ ತುಂಬಾ ಬೇಜಾರಲ್ಲಿದ್ದೀರಪ್ಪ ಅಂತಂದಾಗ ಒಂದು ಸಾರಿ ಅಕ್ಕಲ್ಕೋಟೆಗೆ ಹೋಗ್ಬಿಟ್ಟು ಬನ್ನಿ. ಮತ್ತು ಇವತ್ತು ಇಷ್ಟು ಹೇಳಿದ ಮೇಲೂ ಕೂಡ ನಾನು ಇನ್ನೊಂದು ವಿಚಾರ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಏನಪ್ಪ ಅಂದರೆ ರೆಮಿಡಿ. ಯಾವ ರೆಮಿಡಿ? ಈಗ ಯಾರೋ ಒಬ್ಬರು ಮನೆ ಕಟ್ಟಿಸ್ತಾ ಇರ್ತಾರೆ, ಮನೆ ಕಟ್ಟಿಸುವಾಗ ಕೆಲಸ ಅರ್ಧಕ್ಕೆ ನಿಂತ್ಕೊಂಡಿರುತ್ತೆ. ಆ ನಿಂತೋಗಿರ್ತಕ್ಕಂಥ ಕೆಲಸ ಮುಂದೆ ಸಾಗೋದು, ಮತ್ತು ಅಂಗಡಿ ವ್ಯಾಪಾರ ಸ್ಥಗಿತಗೊಂಡಿರುತ್ತೆ. ಅಂಗಡಿ ವ್ಯಾಪಾರ ಡೆವಲಪ್ಮೆಂಟ್ ಮಾಡೋಕ್ಕೆ ಏನಪ್ಪ ಮಾಡಬೇಕು ಅಂತಂದರೆ,
ಸಂಕಷ್ಟಿ, ಆ ಮಹಾಗಣಪತಿಯ ಸಂಕಷ್ಟಿಯ ಒಂದು ಸೇವೆ ನೀವು ಪ್ರಾರಂಭ ಮಾಡ್ಬೋದು. ಯಾವ ಥರ ಈ ಸೇವೆ ಮಾಡ್ಬೋದು, ಯಾಕೆ ಈ ಗಣಪತಿ ಸೇವೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ, ಇಡೀ ಬ್ರಹ್ಮಾಂಡವೇ ಚಿಂತಿತದ ಲೋಕದಲ್ಲಿತ್ತು. ರಾವಣ ಶಿವನ ಹತ್ರ ಹೋಗಿ ಆ ಆತ್ಮಲಿಂಗವನ್ನು ತೆಗೆದುಕೊಂಡು ಹೋಗುವಾಗ, ಈ ಕತೆ ಎಲ್ರಿಗೂ ಗೊತ್ತಿರೋದೆ, ಹಿಂದೂಗಳಲ್ಲಿ ಯಾರ್ಯಾರು ಹುಟ್ಟಿದ್ರು ಎಲ್ರಿಗೂ ಈ ಕತೆ ಗೊತ್ತೇ ಇದೆ ಅಂತ, ರಾವಣನಿಗೇನೆ ಯಾಮಾರಿಸಿ ರಾವಣನನ್ನೇ ಧಾರ್ಮಿಕ ದಾರಿಯಲ್ಲಿ ಹೋಗೋದನ್ನು ತಪ್ಪಿಸಿ ಒಂದು ವೇಳೆ ಅವನು ಶಿವಲಿಂಗ ತೊಗೊಂಡು ಹೋಗ್ಬಿಟ್ಟಿದ್ರೆ ಎಷ್ಟು ಅವಘಡ ಸಂಭವಿಸೋದು, ಏನಾಗಿರೋದು, ಅವುಗಳನ್ನೆಲ್ಲವನ್ನೂ ಕೂಡ ತಪ್ಪಿಸಿ ಆ ಮಹಾಗಣಪತಿ ತನ್ನ ಬುದ್ಧಿಯನ್ನು ಉಪಯೋಗಿಸಿ ಆ ಒಂದು ಆತ್ಮಲಿಂಗವನ್ನು ಗೋಕರ್ಣದಲ್ಲಿ ಪ್ರತಿಷ್ಠಾಪನೆ ಮಾಡುವಂಥ ಕತೆ ನಿಮಗೆಲ್ಲ ಗೊತ್ತಿರೋದೆ. ಅಂಥ ಒಂದು ಮಹಾಗಣಪತಿಯ ಒಂದು ವ್ರತ ಸಂಕಷ್ಟಿ ವ್ರತ. ಸಂಕಷ್ಟಿ ವ್ರತ ಮತ್ತು ಯಾವ ಥರ ಮಾಡಬೇಕು ಇದನ್ನು? ಸಂಕಷ್ಟಿ ವ್ರತ ಏನೂ ಇಲ್ಲ. ಸಂಕಷ್ಟಿ ದಿವಸ ನೀವು ಎದ್ದೇಳಬೇಕು. ಎದ್ದು ಆ ಒಂದು ಗಣಪತಿಗೆ ನಮಸ್ಕಾರ ಮಾಡಿ ಸ್ನಾನ ಪೂಜೆಗಳನ್ನೆಲ್ಲ ಮುಗಿಸ್ಕೊಂಡು ಸಂಕಲ್ಪ ಮಾಡ್ಕೋಬೇಕು. ಸಂಕಲ್ಪ ಮಾಡಿಕೊಂಡು ನಾನು 11 ವಾರ ಮಾಡ್ತೇನೆ, 21 ವಾರ ಮಾಡ್ತೇನೆ ಅಂತ ಹೇಳಿ ಬೇಡಿಕೊಂಡು ಒಂದು ಮಂತ್ರ ಹೇಳ್ತೇನೆ. ಆ ಮಂತ್ರವನ್ನು 108 ಬಾರಿ ಜಪ ಮಾಡಬೇಕು. ಅದೇನಪ್ಪ ಮಂತ್ರ ಅಂತಂದರೆ, ಓಂ ನಮೋ ಮಹಾಗಣಪತೆಯೇ ನಮಃ, ಸರ್ವ ದುಷ್ಟ ಶಕ್ತಿ ನಿವಾರಣಾಯ ನಮಃ, ಓಂ ನಮೋ ಮಹಾಗಣಪತೆಯೇ ಶರಣಂ ಪ್ರಪದ್ಯೆ. ಶರಣಂ ಪ್ರಪದ್ಯೆ ಅರ್ಥ ಏನಪ್ಪ ಅಂತಂದರೆ, ನಾನು ನಿನಗೆ ಶರಣಾಗಿದ್ದೀನಿ. ಈ ಮಂತ್ರವನ್ನು 108 ಬಾರಿ ಪಠಣ ಮಾಡಿ ಏನು ಮಾಡಬೇಕಾಗ ನೆಕ್ಸ್ಟು ಅಂತಂದರೆ, ಗಣಪತಿಯ ವಿಗ್ರಹ ಇದ್ದವರು ಹಾಲು ಮೊಸರು ಜೇನುತುಪ್ಪ ಅಭಿಷೇಕ ಮಾಡಿ ಪೀಠದ ಮೇಲೆ ಅದನ್ನು ಪುನಃ ಪ್ರತಿಷ್ಠಾಪನೆ ಮಾಡಿ ಒಂದು ತೆಂಗಿನಕಾಯಿ ಇಟ್ಟು ಸಂಕಲ್ಪ ಮಾಡಿಕೊಂಡು, ಏನಪ್ಪ ಸಂಕಲ್ಪ ಮಾಡಬೇಕು ಅಂದರೆ, ನಾನು 11 ವಾರ 21 ವಾರ ನಿಮಗೆ ಯಥಾಶಕ್ತಿ ಎಷ್ಟಾಗುತ್ತೋ 11 ತಿಂಗಳು 21 ತಿಂಗಳು ಎಷ್ಟು ನಿಮ್ಗೆ ಆಗುತ್ತೋ ಅಷ್ಟು ಸಂಕಲ್ಪ ಮಾಡ್ಕೋಬೇಕು. ಸಂಕಲ್ಪ ಮಾಡಿ ಒಂದು 21 ಮೋದಕಗಳನ್ನು ಮಾಡ್ಕೋಬೇಕು. 21 ಮೋದಕಗಳಲ್ಲಿ ಒಂದೇ ಒಂದು ಮೋದಕ ಉಪ್ಪನ್ನು ಹಾಕಿ ಮಾಡಬೇಕು. ಉಪ್ಪನ್ನು ಹಾಕಿ ಮಾಡಿ ಎಲ್ಲ ನೈವೇದ್ಯಗಳನ್ನು ಅಲ್ಲಿ ಇಟ್ಟು ಮಹಾಗಣಪತಿಗೆ ಅದನ್ನು ನೈವೇದ್ಯ ತೋರಿಸ್ಬೇಕು. ನೈವೇದ್ಯ ತೋರಿಸಿ ಆ ಒಂದು ನೈವೇದ್ಯವನ್ನು ನೀವು ಸ್ವೀಕಾರ ಮಾಡೋ ಮುಂಚೆ ಒಂದು ಗಣಪತಿಯ ಮುಂದೆ ಒಂದೇ ಒಂದು ಮೋದಕವನ್ನು ಇಡಬೇಕು. ಒಂದೇ ಒಂದು ಮೋದಕವನ್ನು ಕಣ್ಮುಚ್ಚಿ ಇಡಬೇಕು. ಯಾವುದು ಕೈಗೆ ಸಿಗುತ್ತೋ ಅದನ್ನು ಇಡಬೇಕು. ತದನಂತರ ಆ ಒಂದು ಪ್ರಸಾದವನ್ನು ತಗೊಂಡು ಆ ಒಂದು ಮೋದಕವನ್ನು ಒಂದೊಂದೇ ತಿಂತಾ ಹೋಗಬೇಕು. ಯಾವ ಸಮಯದಲ್ಲಿ ಉಪ್ಪಿನಿಂದ ಕೂಡಿರ್ತಕ್ಕಂಥ ಮೋದಕ ನಿಮಗೆ ಸಿಗುತ್ತೋ ಅಲ್ಲಿಗೆ ತಿನ್ನೋದನ್ನು ಸ್ಟಾಪ್ ಮಾಡಬೇಕು. ಆ ಪ್ರಸಾದ ತಿನ್ನೋದು ಅಲ್ಲೇ ಸ್ಟಾಪು. ಮಿಕ್ಕಿರತಕ್ಕಂಥ ಮೋದಕಗಳನ್ನು ಬಂದ ಭಕ್ತಾದಿಗಳಿಗೋ ಮನೆಯಲ್ಲಿರ್ತಕ್ಕಂಥವ್ರಿಗೆ ಕೊಟ್ಟುಬಿಡಬೇಕು. ಒಂದು ವೇಳೆ ಫಸ್ಟು ಮೋದಕನೇ ಉಪ್ಪಿನ ಮೋದಕ ಸಿಕ್ಕರೆ ಅದೇ ಅವತ್ತಿನ ದಿನ ನಿಮಗೆ ಊಟ. ಅದು ನಿಮಗೆ ಪರೀಕ್ಷೆ ಆಗಿರ್ಬೋದು. ಆ ಮಹಾಗಣಪತಿ ನಿಮಗೆ ಅವತ್ತಿನ ದಿನ ಅನ್ಕೋಬೇಕು, ಫಸ್ಟ್ ಮೋದಕನೇ ಸಿಕ್ತಪ್ಪ ಅಂದರೆ ಮಹಾಗಣಪತಿ ನನಗೆ ಒಂದು ಪರೀಕ್ಷೆನ ಇಟ್ಟಿದ್ದಾರೆ, ಈ ಪರೀಕ್ಷೆಯಲ್ಲಿ ನಾನು ಗೆದ್ದಿದ್ದೀನಿ ಅನ್ನಂಗೆ. ಸೊ ಇದು ಮಾಡ್ತಾನೆ ಹೋಗಬೇಕು. 1 ವಾರ ಆಗಲಿ, ಒಂದು ತಿಂಗಳಲ್ಲೂ ನಿಮಗೆ ದೃಷ್ಟಾಂತ ಬರ್ಬೋದು. ಆದರೆ ಓಂ ಅನ್ನೋ ಒಂದು ನಂಬರು, ಓಂ ಅನ್ನೋ ಒಂದು ಲೋಗೋ, ಅಥವಾ 39 ನಂಬರು, ಅಥವಾ ಮಹಾಗಣಪತಿಯ ಒಂದು ಚಿತ್ರ, ಅದು ಎಲ್ಲಾದರೂ ನಿಮ್ಮ ಕನಸಿನಲ್ಲಿ ದೃಷ್ಟಾಂತ ಆಗುತ್ತೆ. ಅದು ಆದಾಗಲೇ ಖಂಡಿತವಾಗಿಯೂ ಆ ಒಂದು ಮಹಾಗಣಪತಿಯ ಒಂದು ಆಶೀರ್ವಾದ ನಿಮ್ಮ ಮೇಲೆ ಆದಂಗೆ. ಸೊ ಇದು ಒಂದು ಮಹಾಗಣಪತಿಯ ಒಂದು ರೆಮಿಡಿ. ಅಂದರೆ ಸಮಸ್ಯೆಯಲ್ಲಿರ್ತಕ್ಕಂಥವ್ರಿಗೆ ಇದನ್ನು ನಾನು ಹೇಳಿದ್ದೀನಿ. ಖಂಡಿತವಾಗಿಯೂ ಒಂದು ಸ್ವಾಮಿ ಸಮರ್ಥರ ಆಶೀರ್ವಾದ ನಿಮ್ಮ ಮೇಲೆ ಆಗಲಿ. ಸ್ವಾಮಿ ಸಮರ್ಥರ ಕೃಪಾಶೀರ್ವಾದದಿಂದ ಎಲ್ಲರೂ ಈ ಒಂದು ಸಾಧ್ಯವಾದರೆ ಈ ಒಂದು ವ್ರತ ಮಾಡಿ. ಮತ್ತು ವ್ರತ ಪ್ರಾರಂಭ ಮಾಡೋ ಮುಂಚೆ ಸ್ವಾಮಿ ಸಮರ್ಥ ಅಂತ 11 ಸಾರಿ ಅಥವಾ 108 ಸಾರಿ ಜಪ ಮಾಡಿ ಈ ಒಂದು ಮಹಾಗಣಪತಿಯ ಸೇವೆಯನ್ನು ಪ್ರಾರಂಭಿಸಬೇಕು ಅಂತ ಹೇಳ್ತಾ, ಮತ್ತು ಎಲ್ಲ ಮುಗಿದ ಮೇಲೆ ಆವಾಗ 11 ಸಾರಿನೋ 21 ಸಾರಿನೋ ಅಥವಾ 48 ಸಾರಿನೋ ಶ್ರೀ ಸ್ವಾಮಿ ಸಮರ್ಥ ಅನ್ನೋ ಮಂತ್ರ ಅಥವಾ ಶ್ರೀ ಸ್ವಾಮಿ ಸಮರ್ಥ ಜೈ ಜೈ ಸ್ವಾಮಿ ಸಮರ್ಥ ಅನ್ನುವ ಮಂತ್ರವನ್ನು ಹೇಳಿ ಆ ಗಣಪತಿಯ ಸೇವೆ ಮುಗಿಸ್ಬೇಕು ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ಕಥೆ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ, ಜೈ ಜೈ ಸ್ವಾಮಿ ಸಮರ್ಥ.